ಧನರಾಜ್ ಆಚಾರ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಗೆ ನೀವೇ ಪ್ರಶಾಂತ್ ಇಬ್ರು ಬಂದಿದ್ದಾರೆ. ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್. ಧನು ಆಚಾರ್ ವ್ಲಾಗ್ ಮನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ನಾವು ಕುಡಿಯೋಣ. ಲೆಟ್ಸ್ ಗೋ ಫಾರ್ ತೋಟ. ಇದು ಪಿಂಕಿ ಅಮ್ಮ, ಅವ್ರ ವರ್ಷಿಣಿ ಅಮ್ಮ. ಸೇಮ್ ವರ್ಷ ಅವ್ರ ಅಮ್ಮ ಆದ್ಮೇಲೆ ಅವ್ರ ತಾನೇ ಕಾಣಿಸ್ಬಿಡ್ತಾನೆ. ಒಬ್ಳಿದಾಳಲ್ಲ ಸುಮ್ಮನೆ ಏನೂ ಇಲ್ಲ. ಟ್ರಿಪ್ಪು ಎಂಜಾಯ್ ಮಾಡಕ್ ಬರಲ್ಲ ಅವಳಿಗೆ. ಹಾಯ್, ಹೇಗಿದ್ದೀರಾ ಪಿಂಕಿ ಅವರೇ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನಾನು ಆಕ್ಚುಲಿ ಬ್ಲಾಗ್ಸ್ ನೋಡಿದ್ರೆ ವಿಡಿಯೋಸ್ ನೋಡಿದ್ರೆ ನಿಮಗೋಸ್ಕರ. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ಅಜ್ಜಿ ಅಂತ ತೋರಿಸುವಾಗ ಅಜ್ಜಿಗೋಸ್ಕರ ಅಂದೆ. ಇವ್ನ ಜೊತೆ ಮಾಡಿದ್ರೆ ಎಷ್ಟೊಂದು ವಿಡಿಯೋಸ್ ನಾನು ನೋಡಿದ್ದೀನಿ. ಅಜ್ಜಿ ಇವರೆಲ್ಲ ಇಷ್ಟ ಅಂತ ಹೇಳಿದೆ. ನೀನು ನನಗೆ ಅಂತ ಇಷ್ಟ ಇಲ್ಲ, ಆದ್ರೆ ಏನೋ ನಾವು ಮಾತಾಡ್ಸಕ್ಕೆ ಒಂದು ರೀಸನ್ ಬೇಕಲ್ಲ, ನಾನು ನಿನ್ನ ಫ್ರೆಂಡ್ ಮಾಡ್ತೀನಿ. ಇವನೇ ಪ್ರಶಾಂತ್ ಅವಾಗಿಂದ ಒದ್ದಾಡ್ತಿದ್ದಾನೆ ಈ ಬಿಸಿಲಿಗೆ. ನೀ ಆರಾಮಿದ್ದಿ? ನನಗೆ ಬಿಸಿಲು ತುಂಬಾ ಇಷ್ಟ. ಹೌದಾ? ನನಗೆ ಬಿಸಿಲು ಇಷ್ಟ ಆಗಲ್ಲ, ಯಾಕಂದ್ರೆ ನಾನು ಟ್ಯಾನ್ ಆಗಿ ಕಪ್ಪಗಾಗ್ತೀನಿ ಅಂತ. ಅವರೆಲ್ಲ ಹಿಂಸೆ ಕೊಡ್ತಾರೆ. ಇಂಥವ್ರಿದ್ರೆ ಬದುಕ್ಬೇಕಂತಾನೆ ಅನ್ಸಲ್ಲ. ಮಿಂಗಿ ಇದ್ದಂಗೆ ಇದನ್ನಲ್ಲ, ಕಮ್ಮಂಗಿ ಇದ್ದಂಗೆ. ಅದನ್ನ ಹೇಳ್ಬೇಕೇನೋ, ಹಂಗೆ ಇದೆಯಲ್ಲ. ಆ ಬ್ಯಾಂಕಿನ ಫೈನಾನ್ಸರ್ ಏನೇ ದುಡ್ಡು ಬೇಕು ಅಂದ್ರೆ ಫಸ್ಟಿಗೆ ಕೊಡ್ಬೇಕು, ಆಮೇಲೆ ಇದು ಜಗ ಚಿಕ್ಕನ ಕಾರ್ ಮಣ್ಣಷ್ಟು ತಗೊಂಡದಷ್ಟು. ಹೊಸ ತಗೊಂಡ್ರಾ? ಹೌದು. ಖುಷಿ ಆಗುತ್ತೆ ಅವ್ರು ಹೊಸ ಕಾರ್ ತಗೊಂಡ್ರು. ನಂದು ಸೇಮ್ ಕಲರ್. ಹೌದಾ? ಸೇಮ್ ನಂಬರ್ ಸೇಮ್ ಅಲ್ಲಲ್ಲ? ನಂಬರ್ ಕೂಡ ಸೇಮ್. ನಿಮ್ದೇ ಅಂತ. ಎಲೆಕ್ಟ್ರಿಕ್. ಇದು ಓಪನ್ ಮಾಡಿ ಕಾರ್ ಹೊರಗೆ ಉಂಟು, ಕೀ ಒಳಗೆ. ತಗೋಬೇಡಿ, ಕಾರ್ ಒಳಗಡೆ ನೋಡ್ಬೇಕು. ಅಲ್ಲ, ಕೀ ಮತ್ತೆ ಒಳಗಡೆ ಹೋಗಿ ಮತ್ತೆ ಬರುವ. ಓಪನ್ ಆಯ್ತು. ಮಗೆ ಒಳಗಿದೆ, ಮಗೆ ಒಳಗಿದೆ. ನಿಮ್ ಕಾರ್ ಅಲ್ವಾ? ಅಲ್ಲ, ನಿನ್ನೆ ಮೊನ್ನೆ ಎಷ್ಟು ತಗೊಂಡು ಬಂದದ್ದು. ಮಗೆ ತಗೊಂಡು ಬಂದದ್ದು. ಶೋರೂಮಿಂದ ಮಗೆ ತಗೊಂಡು ಬಂದದ್ದು. ಇಲ್ಲ, ಹೋಗಿ ಹೋಗಿದ್ದೇನೆ, ನಿಲ್ಲಿಸಿ ಹೋಗಿದ್ದೇನೆ. ನಾನು ಇನ್ನೂ ಟ್ರೈ ಮಾಡಲಿಲ್ಲ, ಗೊತ್ತಿಲ್ಲ. ಮತ್ತೊಂದು ರೌಂಡ್ ಹೋಗು. ಇಷ್ಟು ಚಾರ್ಜ್ ಹಾಕಿದ್ರೆ ಎಷ್ಟು ಬರುತ್ತೆ ಒಂದು ಚಾರ್ಜ್? ಒಂದು ಚಾರ್ಜ್ ಫುಲ್ ಬರ್ತದೆ. ಒಂದು ಚಾರ್ಜ್ ಫುಲ್ ಅಂದ್ರೆ ಎಷ್ಟು ಬರ್ಬೋದು? ಎಷ್ಟು ಕಿಲೋಮೀಟರ್ ಹೋಗ್ಬೋದು? ಅದು ಕುಟ್ಟಿರ್ತಲ್ಲ ಅದರಲ್ಲಿ, ಅದು ಫುಲ್ ಅದು ಗೊತ್ತಾಗ್ತದೆ ಚಾರ್ಜ್ ಆಗಿ. ನಾನು ಟ್ರೈ ಮಾಡಿ, ನಾನು ಟ್ರೈ ಮಾಡಿ. ಸೇಮ್ ನಿನ್ನೆ ಅಲ್ಲ, ಹೀಗೆ ಅಲ್ಲ. ನಮ್ದು ಸೇಮ್ ಹೀಗೆ. ಟೀ ಕೊಡಿ. ಅದು ಟಾಯ್ಲೆಟ್ ಕೀ. ಇದು ಕರ್ವೆ. ಕರ್ವೆ ಮರವೈ ಬೀರ್ತಾರ ಕರ್ವೆ. ಇದನ್ನ ದೊಡ್ಡ ತಗೋಬೇಕು. 65 ಜಾಗ ಕಮ್ಮಿ ಆಯ್ತು. ಇದೆಲ್ಲ ನೀರು ತಗೊಂಡದ್ದು ಅಬ್ಬರ ತಗೊಂಡದಲ್ಲ, ಕೊಟ್ಟದವ್ರು. ಅವ್ರು ಕೊಟ್ಟಿದ್ದು. ಜಗ ಚಿಕ್ಕ ಇಷ್ಟು ಫಿಟ್ನೆಸ್ ಆಗಿರೋದಕ್ಕೆ ಕಾರಣ ಬಾ. ಇನ್ನು ಕೂಡ ಹೇಗಿದ್ದಾರೆ ಹಂಗಾಗಿ ಹಿಂಗೆ ಈಗ ಆಗಿಲ್ವ ಅಂತ. ಚೆನ್ನಾಗಿ ಮಾಡಿದ್ದೀರಾ. ಎಷ್ಟು ವೇಟ್ ಇದು? ಎಷ್ಟು ಕೆಜಿ? ತಂದದ್ದು ಹಾಕಿದ್ದು 5. ಜಗ ಚಿಕ್ಕ ಅವರ ಕ್ಲಾಸ್ಮೇಟ್ಸ್ ಅನ್ನು ನೋಡ್ಬೇಕು. ಅಜ್ಜ ಆಗಿರ್ತಾರೆ. ಹೌದಾ? ಅವರು ನೋಡಿದ್ರೆ ಮತ್ತೆ ಬೈದರು ಮಾರ್ರೆ. ಹೌದಾ? ಕ್ಲಾಸ್ಮೇಟ್ಸ್ ಎಲ್ಲ ಅಜ್ಜ ಆಗಿದ್ದಾರಾ? ಅಜ್ಜ ಅಂದ್ರೆ ನೋಡೋದಕ್ಕೆ. ಇವ್ರಿಗೆ ಈಗ ಏಜ್ 56 ಆದ್ರು. 56 ಆಗಿಲ್ಲ ಮಾರ್ರೆ. ಮತ್ತೆ 55. 32. ಹೌದು, 32. ಬನ್ನಿ. ನಾನು 50 ಅನ್ಕೊಂಡು ಬಿಲ್ಡಪ್ ಹಾಕೊಂಡೆ. ಬೆಳ್ಳಗೆ ಹುಡುಗಿಯನ್ನು ಮದುವೆ ಆಗುದು. ಹೌದು, ನನಗೆ ಆಸೆ ಇದೆ ಬೆಳ್ಳಗಿರೋ ಹುಡುಗಿನ ಮದುವೆ ಆಗಬೇಕು ಅಂತ. ಯಾಕೆ ಹೇಳಿ? ನಾನು ಕಪ್ಪು ಗುಡ್ತೆ, ನನ್ನ ಮಗು ಕಪ್ಪು ಗುಟ್ಟಬಾರ್ದು ಅನ್ನೋ ನಂದು ಆಸೆ. ಯಾರೋ ಒಬ್ಬ ರೋಡಲ್ಲಿ ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತೀನಿ, ಕರಿಯಾ ಅಂತಂದ. ನೋವಾಯ್ತು. ನನ್ನ ಮಗುಗೂ ಕರಿಯಾ ಅಂತಂದ್ರೆ ನಂಗೆ ನೋವಾಗಲ್ವಾ? ಅದಕ್ಕೋಸ್ಕರ ನನ್ಗಾಗಿರೋ ನೋವು ನನ್ನ ಮಗುಗಾಗಿ. ಆಯ್ತು, ನಿನ್ನ ಮಗುಗೆ ಬಿಳಿಯ ಅಂತಾನೆ ಹೆಸರಿಡು. ಕರಿಯ ಆದ್ರೂ ಬಿಳಿಯ ಅಂತ ಕರೀತಾರೆ.
ನೀವು ಇದಕ್ಕೆ ಇಳಿತೀರಾ ಹೆಂಗೆ ಇಳಿಯೋದು? ಅದು ಹಗ್ಗದಲ್ಲಿ ಇಳಿಬೋದು, ಇಳಿದು ನೀರು ಕುಡಿದ್ಬೋದು. ಡೈ ಹೊಡಿ. ಇಳಿತಾರಂತೆ ಕಣೋ. ಹೌದು, ಇಳಿತಾರಲ್ಲ, ಇಳಿತಾರೆ ಅಂದ್ರೆ ಇಳಿ ಹಿಡಿಯೋದು. ಕಮಲಜ್ಜಿಯ ಮೊದಲನೇ ಮಗ. ಇನ್ನೇನು ಡವ್ ಮಾಡೋ ಡೈಲಾಗ್ ಇಲ್ವಾ? ಇಲ್ಲ, ಯಾಕಂದ್ರೆ ಅವ್ರು ನೋಡ್ತಾ ಇದ್ರೆ ದೈವ ನೋಡ್ದಾಗುತ್ತೆ. ಇಲ್ಲಿ ಕಮಲಜ್ಜಿ ಇದ್ದಾರೆ ನೋಡಿ, ಅದು ಅಜ್ಜ. ಅವ್ರ ಅಜ್ಜ. ಅಜ್ಜ ಅಲ್ಲ, ಅವರ ಹಸ್ಬೆಂಡ್. 1988 ಹೋದ್ರ ಅವಾಗ ನಾನು ಇದನ್ನ ಹುಟ್ಟಿದ್ನ ಇಲ್ಲಲ್ಲ, ಅವಾಗ ನಮ್ಮ ಅಪ್ಪ ಏನೋ ಇದ್ರು. ಇದೆಲ್ಲ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಮ್ಮ. ಸ್ಪೇಸ್ ಇದೆ, ಸುಮಾರಿದೆ ಸ್ಪೇಸ್. ನೋಡಿ ವಾವ್, ನೋಡಿ ಮೇಲೆ ಹಟ್ಟ ಅಂತಾರಲ್ಲ, ನೋಡಿ ಮೇಲೆ ಹಟ್ಟ ಇದೆ. ಒಳ್ಳೆ ಶೂಟಿಂಗ್ ಲೊಕೇಶನ್ ಮಾರಾಯ. ಇದು ಏನು ಗೊತ್ತಾ, ಸಾಧಾರಣ ಒಂದು 4-5 ಇಯರ್ಸ್ ಮೇಲೆ ಆಯ್ತು ಇದಕ್ಕೆ. ಬೇಡ ನಿಲ್ಲಿ ಬಂದ ಹೋಗು, ಒಳಗೆ ಹೋಗು. ಪಾಳ್ ಬಂಗ್ಲೆ ಇದ್ದಂಗಿಲ್ವಾ? ಇಲ್ಲ ಅನ್ನೋದು ಕೂಡ ಗೊತ್ತಾಗಲ್ಲ. ಈ ತರ ಕಾಮಿಡಿ ಮಾಡೋ ನನ್ನ ಕೂಡ ಅಯ್ಯೋ ನಿಂತೆ ಹುಳ. ಬನ್ನಿ ಹೋಗ. ಸ್ವಲ್ಪ ಹಲಗೆಲ್ಲ ವೀಕ್ ಇದೆಯಾ ಅಂತ ಇಲ್ಲಿ ಡೌಟ್ ಇತ್ತು. ನೀನು ಓದಿಯಲ್ಲ, ಸ್ಟ್ರಾಂಗ್ ಇದೆ ಕಣ. ಬೇಗ ಬಿಚ್ಚಿಸೋದಿದ್ದು ವಸ್ತು ಕಟ್ಟು ಅಂತೇಳಿ, ಸದ್ಯಕ್ಕೆ ಬೇಡ ಅಂದ್ರೆ ಗಟ್ಟಿದೆ ಅಂತೇಳಿ ಗೊತ್ತಾಗಿ. ಇವ್ರ ದೊಡ್ಡಮ್ಮ, ಅಲ್ಲಿ ದೊಡ್ಡಪ್ಪ ಇದ್ರಲ್ಲ, ಅವರ ದೊಡ್ಡಮ್ಮ, ಅವರ ಅಮ್ಮ. ಸಾರಿ, ಇವರು ಪ್ರಶಾಂತ್. ಇವರಿಗೇನು ಓವರ್ ಡವ್ ಇಲ್ಲ. ಇಲ್ಲ, ಅವ್ರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಳ್ಳೆ ತರ ಮುಖದಲ್ಲಿ ಕಾಣಿಸ್ತೀವಿ. ಇದು ಗ್ರೈಂಡರ್, ಹಳೆ ಗ್ರೈಂಡರ್. ಮಾಡು ಗಟ್ಟಿಗಿಟ್ಟೆ. ಥ್ಯಾಂಕ್ ಯು ಸಹಕರಿಸಿದ್ದಕ್ಕೆ ನಮ್ಮ ಪದಾರ್ಥವನ್ನು. ಟೊಮೆಟೊ ಜ್ಯೂಸ್. ನೆಕ್ಸ್ಟ್ ಅದು ಮಾಡ್ತಾರೆ. ಇದು ಕುಡಿಯೋ. ಇದು ಕಲರ್ ಒಂದು ಸ್ವಲ್ಪ ಭಯಾನಕವಾಗಿದೆ. ಅಭಿ ಇದ್ದಾರಲ್ಲ, ಅಭಿ ಅವರ ಅಮ್ಮ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತರ ಇದೆ. ಬಾವಿನಲ್ಲಿ ಇಳಿದ ಧೀರಶೂರ. ಇವನ್ ಯಾರು ಸಣ್ಣ ಹುಡುಗನಿಗೆ ಕೊಟ್ಟಿದ್ದಾರೆ, ಯಾರು ಗಟ್ಟಿ. ಇದಕ್ಕೆ ಒಳ್ಳೆ ಬೀಜಂ ಹಾಕಿ, ಧೀರ 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 ಈ ಸುಲ್ತಾನ ಅಂತ. ಅಲ್ಲಿ ಸುಲ್ತಾನ್ ಅಂತ ಹಾಕ್ಬೇಡಿ, ಜಗದೀಶ್ ಅಂತ ಧೀರ ಧೀರ ಈ ಜಗದೀಶ್. ನೋಡಿ ಬಟರ್ ಫ್ರೂಟ್ ಅಲ್ಲ, ಫಸ್ಟ್ ಇಂದ ಹೇಳಿ ಅದನ್ನ ಹೇಳ್ತೀರಲ್ಲ. ಅದೇ ಬಟರ್ ಫ್ರೂಟ್. ನಮ್ಮಲ್ಲಿ ಏನು ಕೃಷಿ ಅಲ್ಲ ಜಾಸ್ತಿ. ಬಟರ್ ಫ್ರೂಟ್. ಬಟರ್ ಫ್ರೂಟ್ ತಿಂತೀರಾ? ಕೊಡಿ ಬಟರ್ ಫ್ರೂಟ್ ಕೊಡಿ. ಸೊ ಬಟರ್ ಫ್ರೂಟ್ ಇಟ್ಟಿದ್ದಾರೆ. ಹಂಗೆ ಹಾಗೆ ಕಚ್ಚು ಸಕ್ಕತ್ತಾಗಿದೆ. ನೀನು ಒಳ್ಳೆ ಸೀಡ್ಸ್ ತಿಂದ್ರೆ ವೆರಿ ಫೇಮಸ್. ಸಕ್ಕತ್ತಾಗಿದೆ ಟೇಸ್ಟ್. ಫೇಮಸ್ ಸೀಡ್ಸ್, ಫೇಮಸ್. ಆಕ್ಚುಲಿ ಬಟರ್ ಫ್ರೂಟ್ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ, ಇದರಲ್ಲೇ ಮಾಡೋದು. ವೆರಿ ಫೇಮಸ್ ಅಲ್ಲ ಬಟರ್ ಫ್ರೂಟ್. ಒಂದು ತಿನ್ನಿ ಅಂತ. ಇಲ್ಲ, ಸಕ್ಸಸ್. ಹೌದಾ? ಬಟರ್ ಫ್ರೂಟ್ ಒಳಗಡೆ ಸೀಡ್ ತಿನ್ನು, ಸೀಡ್ ತಿನ್ನಮ್ಮ. ರಾಂಗ್ ಗೊತ್ತಾ? ಸೀಡ್ ತಿನ್ನು. ನನಗೆ ತಿನ್ಸಕ್ ಬಂದ್ರೆ ಇದೇನಂತ ನನಗೆ ಗೊತ್ತಿಲ್ಲ. ಇವಳು ಚೆನ್ನಾಗಿದೆ ಅಂತ ನಮ್ಮ ಮುಂದೆ ಬಿಲ್ಡಪ್ ಆಗ್ತಾವಳೆ. ಚೆನ್ನಾಗಿ ತಿಂದು ಬಟರ್ ಫ್ರೂಟ್ ಅನ್ಬಿಟ್ಟು ಚೆನ್ನಾಗಿ ತಿಂತಿದ್ದು. ಹೇಗೊತ್ತು, ಹೆಂಗಿಸ್ತು ಬಟರ್ ಫ್ರೂಟ್? ನಾನ್ ಬೇರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಸುಮ್ನೆ. ಅಲ್ಲ, ನನ್ನ ಕಡೆ ಬಟರ್ ಫ್ರೂಟ್ ಹೇಗೆ? ಅವಳಿಗೆ ಇಷ್ಟ ಆಗ್ಲಿಲ್ಲ, ಏನು ಹೇಳಂಗಿಲ್ವಲ್ಲ. ಯೂಶಲಿ ಹೀಗೆ ಮಾಡಿದೆ. ನಾನು ಅದನ್ನ ತಿಂದು ನೋಡೋಣ ಅಂತಿದ್ದೆ, ಅಷ್ಟು ಸಿಹಿ ಇದೆಯಾ ಅಂತ ಹೇಳಿ. ಇಲ್ಲ, ಒಳ್ಳೇದು ಅದು. ವೆಜ್ ಇದಲ್ಲ, ವೆಜ್. ಅದರಲ್ಲಿ ಪ್ರೋಟೀನ್, ನನಗೆ ತಿನ್ಸೋಕೆ ಪ್ರೋಟೀನ್ ಡಿ ಮತ್ತೆ ಎಫ್ ಇದೆ ಅದರಲ್ಲಿ. ತುಳಿದೆಲ್ಲ ತಿಂದ್ವಿ, ಓಕೆನಾ? ಅದು ಇಲ್ಲ. ಮೊನ್ನೆ ತಾನೇ ಈ ಪಾಪು ಸುಸು ಮಾಡಿದ್ದಾನೆ. ಇನ್ನೇನ್ ಬೇಜಾರು? ನೇರಳೆ ಹಣ್ಣು ತಿನ್ಸೋಣ. ನೇರಳೆ ಹಣ್ಣು ತುಂಬಾ ಫೇಮಸ್. ಈಗ ಫ್ರೆಶ್ ಕಿತ್ಕೊಂಡ್ ಬಂದಿದ್ದು. ಈಗ ಫ್ರೆಶ್ ಕಿತ್ಕೊಂಡ್ಬಂದಿರೋದು. ಇವಾಗ ಇದನ್ನ ನಿಜ ಕೊಟ್ಟು ತಿನ್ಸಿಸ್ತೀವಿ. ನೇರಳೆ ಹಣ್ಣು ವರ್ಷಕ್ಕೆ ಒಂದೇ ಸತಿ ಆಗೋದು.
ಇಲ್ಲಿ ಏಪ್ರಿಲ್ 27, ಇವತ್ತು 27. ಏಪ್ರಿಲ್ 27ಕ್ಕೆ ಮಾತ್ರ ತಿನ್ನಕ್ಕೆ ಸಾಧ್ಯ. ಯಾವ ಹೌದು ವರ್ಷಕ್ಕೆ ಒಂದೇ ದಿನ. ಈ ನೆಕ್ಸ್ಟ್ 2026 ಏಪ್ರಿಲ್ 27 ಬಂದ ಮಾತ್ರ ತಿನ್ಬೋದು. ಎಲ್ಲಿ ಚಿಕ್ಕ ನಿಮಗೋಸ್ಕರ ಒಂದುಂಟು ನೋಡಿ. 5 ಅಲ್ಲ ಪ್ರಶಾಂತ್, 10 ವರ್ಷಕ್ಕೊಮ್ಮೆ. 10 ವರ್ಷಕ್ಕೊಮ್ಮೆ ಬರೋ ಚಕ್ಕೋತ ಹತ್ತಾಳೆ ಇಲ್ಲಿ ಹತ್ತು ಸಾಕು. ಅಷ್ಟೇ ಜಗಣ ಹಗ್ಗ ಹಾಕಿ ಮೇಲೆ ನಿಮಗೆ ನಿಲ್ದು ಹೋಗು ಆಗ್ಬೋದಾ? ಹಗ್ಗ ಕಟ್ತೀಯಾ? ಸರಿ ನೀವಿ ಏನ್ ನೀವಿ ನಿಮಗೆ ಚಕ್ಕೋತ ಬೇಕು ತಾನೆ? ಈಗ ಬರುದಿಲ್ಲ. ಇವಳಿಗೆ ಚಕ್ಕೋತ ಬೇಕು. ಚಕ್ಕೋತ ಬೇಕಿತ್ತು ಇವಾಗ. ಬೇಕಿತ್ತ ಚೆನ್ನಾಗಿದೆ, ಹಾಡು ಹೇಳ ಚೆನ್ನಾಗಿ ಹೇಳ್ತಾರೆ. ಚಕ್ಕೋತ ಕಟ್ 10 ವರ್ಷಕ್ಕೆ ಒಂದ್ಸತಿ ಕಟ್ ಮಾಡ್ಕೊಂಡು ತಿನ್ಬೇಡದಲ್ಲ, ಹಂಗೆ ತಿನ್ಬೇಕು ಹಸಿ ಹಸಿಯಾಗಿ, ಟೇಸ್ಟ್ ಹೋಗ್ಬಿಡುತ್ತೆ. ಕಟ್ ಮಾಡ್ಕೊಂಡು ನಿನ್ನೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಕಾಲಿಲಿಟ್ಟಿದ್ದಾನೆ. ದೊಡ್ಡಣ್ಣ ಈಗ ನಿವೇದಿತನಿಗೋಸ್ಕರ ಚಕ್ಕೋತ ತೆಗಿತಿದ್ದಾರೆ. ಸೂಪರ್ ದೊಡ್ಡಣ್ಣ, ಸೂಪರ್ ದೊಡ್ಡಣ್ಣ. ಚಿಕ್ಕ ಉಡಿ ಹೋಗ್ಬೋದು. ಬರೋ ಚಕ್ಕೋತ ಸಿಕ್ಕಿದೆ ನಿಂಗೆ? ಹೌದು, 10 ವರ್ಷದ್ದು ಒಂದ್ಸಲ ಸಿಗೋ ಚಕ್ಕೋತ ಸಿಕ್ಕಿದೆ ಅಂತೆ. ಲಾಸ್ಟ್ ವೀಕ್ ನೀವು ಬರ್ತೀರಿ ಅಂತ ಹೇಳಿದಕ್ಕೆ ಹೇಳಿದ್ದು. ಮೊನ್ನೆ ಕೊಯ್ಯುವವರು ತೆಗಿಯೋರು ಮತ್ತೆ ನೀವು ಬರ್ತೀರಿ ಅಂತೇಳಿ ಇಟ್ಟದ್ದು ನಿಮಗೋಸ್ಕರ. ನಾಳೆ ಬರ್ತೀರಿ, ನೀವೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಇವಾಗ ಮನೆಗೆ ಹೋಗಿ ಚಕ್ಕೋತ ಬನ್ನಿ. ಅವರಿಗೆ ನೆಂಟರು ತಿನ್ಬೇಕಾ ಫಸ್ಟ್? ನೀನ್ ಯಾಕೆ ತಿಂತೀನಿ? ನೋಡಿ ಟೇಸ್ಟ್ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಟೇಬಲಲ್ಲಿ ಇತ್ತು, ಅದನ್ನು ನೋಡಿ ಗುರ್ತ ಮಾಡಿದ್ದೆ ಚಕ್ಕೋತ ಅಲ್ವಾ ಅಂತ ಹೇಳಿ. ಹಾಗೆ ಅದರ ಮರೆತ ಒಂದಿತ್ತು ಅದರಲ್ಲಿ, ಹಾಗೆ ಅವರಿಗೋಸ್ಕರ ತೆಗೆಸಿಕೊಟ್ಟು. ದೊಡ್ಡನವರು ನಿಜವಾಗ್ಲೂ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಸ್ಟಿಕ್ ತಂದು ಕಟ್ ಮಾಡಿ ನೀಟಾಗಿ ಏನು ಆಗ್ತಿದ್ದಂಗೆ ತಂದ್ಕೊಟ್ಟಿದ್ದಾರೆ. ನಂಗೆ ಇಷ್ಟ ಆಯ್ತು ಚಕ್ಕೋತ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೀಗೆ ಕೇಳಿದ್ರೆ ಕೊಡ್ತೀರಾ ಅಥವಾ ಹುಡುಗಿರಿಗೆ ಅಂತ ಏನೇ? ಇದು ನೋಡಿ ಗಾಂಧಾರಿ ಮೆಣಸು. ಇದಕ್ಕೆ ವೈಟ್ ಇದೆ ಚಿಕ್ಕ? ವೈಟ್ ಅಂದ್ರೆ ಅದು ತುಳಿದಿಟ್ಟದ್ದು, ನೀರು ಹಾಕಿಟ್ಟದ್ದು. ಬೀಜ ನೆಕ್ಕಷ್ಟೇ, ಬೀಜ ಮಾತ್ರ ನೆಕ್ಕಷ್ಟೇ. ಅದನ್ನ ಸುಟ್ಟು ತಿಂತಾರೆ. ತಿನ್ನೋದನ್ನ ತಿನ್ಬೋದು, ಅದು ತಿನ್ಬೋದು. ಯಾರು ತಿಂತಿಲ್ಲ ಅಂದ್ರೆ ಅಲ್ಲೇ ತಿಳ್ಕೊ. ತಿನ್ನು ಎಮ್ಮೆ ಆಗಿದ್ಯಾ? ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಎಮ್ಮೆ ಆಗಿದ್ಯಾ? ಚೆನ್ನಾಗಿದೆ, ತಿನ್ನು. ಎಷ್ಟು ಚೆನ್ನಾಗಿ ಎಲ್ಲರೂ ಫ್ರೂಟ್ಸ್ ನಂಗೆ ಕೊಡ್ತಾರೆ. ನಂಗೆ ತುಂಬಾ ಡಿಫ್ರೆಂಟ್ ಫ್ರೂಟ್ಸ್ ಡಿಫ್ರೆಂಟ್ ತೊಗೊಂಡು ನೋಡಿದೆ. ಬದನೆಕಾಯಿ ಅಲ್ಲ, ಇನ್ನೂ ಇದೆ ತುಂಬಾ, ಇನ್ನೂ ಬೇಜಾನಿದೆ. ಹೌದು, ತೋಟದಲ್ಲಿ ತುಂಬಾ ಇದೆ. ತೋಟದಲ್ಲಿ ತುಂಬಾ ಇದೆ. ಇದು ಫ್ರೂಟ್ ಅಂದ್ರೆ ಯಾರು ನಂಬ್ತಾರಿಲ್ಲ. ಇದೊಂದು ಇದೆ ಚೆನ್ನಾಗಿದೆ ತಿನ್ನಂತ ಹೇಳ್ತಾ ಇದೀನಿ ಅಂದ್ರೆ. ಓ ಅದಾ ಗಾಂಧಾರಿ ಮೆಣಸು. ಗಾಂಧಾರಿ ಮೆಣಸು ಕೊಟ್ಟಿದ್ದಾನೆ. ವಿಷ ಆಗಿ ಅದು ಹಿಂಗೆ ಹೋಗ್ಬಿಡುತ್ತೆ. ಇದು ನೀನು ತಿನ್ನು, ಒಂದು ಟೇಸ್ಟ್ ನೋಡಿ. ಇಲ್ಲ ನಿಜಾಗ್ಲಿ ರಿಯಲ್ ತಿನ್ನು ಗಂಡಸಾದ್ರೆ ತಿನ್ನು. ಹಾಂ ನೋಡ ಇಲ್ಲಿ ನೋಡು. ನುಂಗಿದ್ದಿ ಹಂಗಲ್ಲ, ತಿನ್ನು ಕಚ್ಚು. ನೀವು ಕಚ್ಚುತ್ತಿದ್ದಾನೋ? ಇಲ್ಲ, ಹೊರಗೆ ಬರ್ತದೆ ಈಗ. ಕಚ್ಚುತ್ತಿದ್ದಾನೆ ಓ ಬೂಜ, ಎಷ್ಟು ತುಳಿಬೋದು ಅಷ್ಟು ತುಳಿದ ಹಾಕ್ಬಿಡ್ತೀರಲ್ಲ. 3 ಕಲ್ಲು ಅಷ್ಟೇ ಕೊಡೋದು. ನಿಮಿಷ ಎಲ್ಲ 3 ಕಲ್ಲು. ಯಾರು 3 ಕಲ್ಲಲ್ಲಿ ಬೀಳಿಸ್ತಾರೋ ಅವರು ವಿನ್ನರು. ಈಗ ಮೊದಲನೇ ಸುತ್ತಿನ ಶುರು ಆರಂಭದಲ್ಲಿ ಆ ದೊಡ್ಡಣ್ಣ ನೋಡಿ ಒಂದೇ ಕಲ್ಲಲ್ಲಿ 2 ಹಿಡ್ದಿದ್ದಾನೆ. ಈಗ ನೀವಿ ಹೋಯ್ತಾ ಚಿಕ್ಕ ಹುಡುಗನ ಹೋಯ್ತು. ನೀವೇ ಎಷ್ಟು ಪೀಸ್ ನೀವಿ ಏನ್ ನೀವಿ ಅಷ್ಟು ಗೇಮ್ಸ್ ಆಡ್ತಿದ್ಯಾ? ಅಯ್ಯೋ ನೆಕ್ಸ್ಟ್ ನೋಡಿ ಇಲ್ಲಿ ಪ್ರಶಾಂತ್.
ಪ್ರಶಾಂತಿಗೆ ಹೊಡಿತಿದ್ದಾರೆ ನೋಡಿ. ಒಂದು ಚಿರತೆ ಗುರಿ ಯಾವತ್ತು ಮಿಸ್ ಆಗಲ್ಲ. ಒಂದು ಕಡೆ ನೋಡಿದ್ರೆ ಅಲ್ಲಿಗೆ ಹೊಡಿತಾನೆ ನೋಡಿ. ಅದಕ್ಕೆ ಹೊಡಿಬೇಕು ಅಂದ್ಕೊಂಡಿದ್ದಾನೆ. ನಮ್ಮ ಬೆಂಗಳೂರಿನ ಕರಿಚಿರತೆಯನ್ನು ಕರ್ಕೊಂಡ್ಬಂದಿದ್ದೇವೆ ಊರಿಗೆ. ಈಗ ಕರಿಚಿರತೆ ಗುರಿ ಇಟ್ಕೊಂಡು ಹೊಡಿತದೆ ನೋಡಿ. ಎಲ್ಲ ಹೀಗೆ ಹೇಳಿ ಡುಬಕ್ ಮಾಡ್ತಾನೆ ಅನ್ಸುತ್ತೆ. ನೀನೀಗ ಹೊಡೆದ್ರೆ ಕರಿ ಚಿರತೆ ಕಾಣೋ, ಇಲ್ಲಾಂದ್ರೆ ಕರಿ ಇಲಿ. ಆಯ್ತು, ಕರಿ ಇಲಿ. ಆಯ್ತು, ಇವಾಗ ನಾನು ಚಾಲೆಂಜ್ ಕೊಡ್ತೀನಿ. ಅದನ್ನ ಮಾತ್ರ ಹೊಡಿಬೇಕು, ಯಾವ್ದು ಹೊಡಿಯಂಗಿಲ್ಲ. ಅದನ್ನ ಮಾತ್ರ ಯಾರು ಹೊಡಿತೀರಿ? ನಾನು ಇವಾಗ ಟ್ರೈ ಮಾಡ್ತೀನಿ. ಆಯ್ತು ನೀವು ಹೊಡೀರಿ. ಯಾವ್ದು ಇದನ್ನ? ಹಾ, ಇಲ್ಲಿ ಇರೋದು ಮೇಲ್ಗಡೆ. ಅಲ್ಲ ನಿಮಗೆ ಇದು ಕೊಡ್ತೇನೆ ನಾನು, ಕೋಲ್ ಕೊಡ್ತೇನೆ ಉದ್ದದ್ದು. ದೊಡ್ಡ ನಿಜ ಬರ ನಿನ್ನ ತಲೆಗೆ ಹೊಡಿತಾರೆ. ಚಕ್ಕೊತ್ತ ಕೊಟ್ಟವರು ತಲೆಗೆ ಹೊಡಿತಾರೆ. ಒಂದು ನಿಮಿಷ ಕೊಡಿ. ಇಲ್ಲಿ ಟ್ರೈ ಮಾಡ್ತಾರೆ. ದ ಲೆಜೆಂಡ್ ಬಂದ. ಹೆಂಗ್ ಹೊಡೆದಿದ್ದಿ ನೋಡ್ದ? ನಾನು ಹೆಂಗ್ ಹೊಡೆದೆ? ನಾನು ಹೊಡೆದಿ ಸುಮ್ ಕೂತ್ಕೊಳ್ಳೋ. ನಾನು ಎಸ್ತಿದ್ದು ನೋಡಿದ್ರಿ ಎಷ್ಟು ಸಗದಾಗ ಎಸ್ತೆ ಅಂತ. ಥ್ಯಾಂಕ್ ಯು. ಹೊಡಿಲಿಕ್ಕೆ ಕಾರಣ ನಮ್ಮ ದೋಸ್ತ. ಹೌದಾ? ನೋಡಿ ಹೆಂಗೆ ಇಲ್ಲೂ ದೋಸ್ತನ ಅವ್ನು ಬಿಟ್ಕೊಟ್ಟಿಲ್ಲ. ಅದೇ ಆ ದೋಸ್ತನ ಒಂದು ಇದು. ಹೋಗಿ ಕುಯ್ಕೊಂಡು ತಿನ್ನೋಣ ಬನ್ನಿ.